ಓ ಮನಸ್ಸೆ. ಅಂಜಲಿ ಸೂರ್ಯ ಸುಮಧುರ ಪ್ರೇಮ ಕಾವ್ಯ ಭಾಗ 62. ಅವನ ಈ ಪರಿಯ ತುಂಟಾಟಕ್ಕೆ ಅವಳ ನಾಚಿಕೆಯೇ ಉತ್ತರ. ಅವಳ ಕಣ್ಣನ್ನೊಮ್ಮೆ ಅಗಲಿಸಿ ಅವನ ಹತ್ರ ನೋಡಿದ್ಲು. ಅದರಲ್ಲಿ ಭಯ, ಗಾಬರಿ, ಅವನೆಡೆಗಿನ ಒಂದು ರೀತಿಯ ಹುಸಿ ಮುನಿಸು, ಜೊತೆಗೆ ನಾಚಿಕೆ ಎಲ್ಲವೂ ಸ್ಪಷ್ಟವಾಗಿತ್ತು. ಅದನ್ನು ನೋಡಿ ಮುಗುಳ್ನಕ್ಕು, ಸರಿ ನೀನು ಸ್ನಾನ ಮಾಡು, ನಾನೂ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟ. ಅಂಜಲಿ ಅವನು ಹೋಗಿದ್ದ ಕಡೆನೇ ನೋಡ್ತಾ, ಇವ್ರು ಯಾವಾಗ ಇಷ್ಟು ಬದಲಾದ್ರು ಅಂತ ಮನಸ್ಸಲ್ಲೇ ಹೇಳ್ಕೊಂಡ್ಲು. ಅವಳ ಮನಸ್ಸು ಚಿಟ್ಟೆ ಥರ ಹಾರ್ತಾ ಇತ್ತು. ಇಷ್ಟು ದಿನ ವಿಜಯ್ ಜೊತೆ ಬದುಕೋದು ಕಷ್ಟ ಅಂತ ಅಂದ್ಕೊಂಡು ಮುಂದೆ ಹೇಗಪ್ಪ ಜೀವನ ಅಂತ ಅಂದ್ಕೊಂಡಿದ್ದವಳಿಗೆ ವಿಜಯ್ ಇವತ್ತಿನ ನಡವಳಿಕೆ ಅವಳ ಬದುಕಿಗೊಂದು ಭರವಸೆಯನ್ನು ಮೂಡಿಸಿತ್ತು. ಖಂಡಿತವಾಗಿಯೂ ವಿಜಯ್ ನನ್ನನ್ನು ಪ್ರೀತಿಸ್ತಾರೆ ಅನ್ನೋ ಬಲವಾದ ನಂಬಿಕೆ ಬಂದಿತ್ತು. ಅದನ್ನೆಲ್ಲ ನೆನೆಸ್ಕೊಂಡು ಮುಗುಳ್ನಗುತ್ತಾ ಸ್ನಾನಕ್ಕೆ ಹೋದ್ಲು. ವಿಜಯ್ ಅಂತೂ ಇದು ನಾನೇನಾ ಅಂತ ಯೋಚನೆ ಮಾಡೋವಷ್ಟು ಬದಲಾಗಿ ಹೋಗಿದ್ದ. ಈಗ ಅವನಿಗೆ ಅವನ ಫ್ರೆಂಡ್ಸ್ ಹೆಂಡತಿ ಮುಂದೆ ತುಂಟಾಟ ಆಡದೆ ಇನ್ಯಾರ ಮುಂದೆ ಆಡ್ತಾರೆ ಅಂತ ಹೇಳ್ಕೊಂಡು ಗೇಲಿ ಮಾಡ್ತಿದ್ದ ಮಾತುಗಳು ನೆನಪಾಯಿತು. ಹೌದು, ನಾನು ಯಾವತ್ತೂ ಹೀಗೆ ಇದ್ದಿದ್ದೇ ಇಲ್ಲ. ಆದರೆ ಅಂಜಲಿನ ನೋಡ್ತಿದ್ರೆ ಅವಳನ್ನು ರೇಗಿಸ್ಬೇಕು, ಮುದ್ದು ಮಾಡಬೇಕು ಅನಿಸತ್ತೆ. ಅವಳಲ್ಲಿ ಏನೋ ಸೆಳೆತ ಇದೆ, ಅದೇನೋ ಜಾದೂ ಇದೆ. ನನ್ನನ್ನು ಅವಳು ಕಂಪ್ಲೀಟಾಗಿ ಆವರಿಸ್ಕೊಳ್ತಿದ್ದಾಳೆ ಅನ್ನಿಸ್ತಿತ್ತು ಅಂತ ಅಂದ್ಕೊಂಡು ತನ್ನಲ್ಲಾಗಿರೋ ಬದಲಾವಣೆ ಬಗ್ಗೆ ಯೋಚನೆ ಮಾಡ್ತಾ ಸ್ನಾನಕ್ಕೆ ಹೋದ. ಈ ಕಡೆ ಮಲ್ಲಿಕಾರ್ಜುನ್ ಯಾರಿಗೋ ಕಾಲ್ ಮಾಡಿ ನಾನು ಹೇಳಿದ ವಿಷಯ ಏನಾಯಿತು ಅಂತ ಕೇಳ್ದ. ಆ ಕಡೆ ಇದ್ದ ವ್ಯಕ್ತಿ, ಸರ್ ನಾವು ಟ್ರೈ ಮಾಡ್ತಾ ಇದ್ದೀವಿ, ಅವ್ರನ್ನ ಎಲ್ಲಿ ಬಚ್ಚಿಟ್ಟಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ, ಆದರೆ ಅವ್ರಿಗೆ ಸುಪಾರಿ ಕೊಟ್ಟಿರೋದು ಯಾರು ಅಂತ ಗೊತ್ತಿಲ್ಲ, ಹಾಗಾಗಿ ಏನು ಯೋಚನೆ ಮಾಡಬೇಕಿಲ್ಲ ಸರ್ ಅಂತ ಹೇಳ್ದ. ಆಗ ಮಲ್ಲಿಕಾರ್ಜುನ್, ನಾನು ಯಾರು ಅಂತ ಗೊತ್ತಿದ್ರು ಈ ಮಾತು ಹೇಳ್ತಿದ್ಯಾ? ನನಗೆ ನಾಳೆ ಒಳಗಡೆ ಅವ್ರು ನನ್ನ ಮುಂದೆ ಇರಬೇಕು ಅಷ್ಟೇ ಅಂತ ಹೇಳಿ ಕಾಲ್ ಕಟ್ ಮಾಡ್ದ. ಆ ಕಡೆ ಇದ್ದ ವ್ಯಕ್ತಿಗೆ ಕೈಕಾಲೆಲ್ಲ ನಡ್ಗೋಕೆ ಶುರುವಾಯಿತು. ಅಲ್ಲ, ಇವನಿಗೇನು ಬುದ್ಧಿ ಇಲ್ವಾ? 2 ದಿನದಿಂದ ಹುಡುಕ್ತಿದ್ರು, ಅವ್ರ ಸುಳಿವೇ ಸಿಕ್ಕಿಲ್ಲ. ಹಿಂಗಿರೋವಾಗ ಇನ್ನು 1 ದಿನದಲ್ಲಿ ನಾನು ಅವರನ್ನು ಇವ್ರ ಮುಂದೆ ಹೇಗೆ ಕರ್ಕೊಂಡು ಬಂದು ನಿಲ್ಲಿಸ್ಲಿ ಅಂತ ಮಲ್ಲಿಕಾರ್ಜುನ್ಗೆ ಬೈಕೊಂಡೆ ತನ್ನ ಹುಡುಗರಿಗೆ ಆರ್ಡರ್ ಮಾಡ್ದ. ಅವ್ರು ಎಲ್ಲಿದ್ರು ಇನ್ನು 1 ದಿನದಲ್ಲಿ ಗೊತ್ತಾಗಬೇಕು ಅಂತ. ಆ ಹುಡುಗರು ವಿಧಿ ಇಲ್ಲದೆ ಎಸ್ ಬಾಸ್ ಅಂತ ಹೇಳಿ ಹುಡ್ಕೋಕೆ ಹೊರಟರು. ಮಲ್ಲಿಕಾರ್ಜುನ್ ಕಾಲ್ ಕಟ್ ಮಾಡಿ ಯೋಚಿಸ್ತಿದ್ದ, ನಾನು ಅಂಜಲಿನ ಎಷ್ಟು ನೀಟಾಗಿ ಕಿಡ್ನ್ಯಾಪ್ ಮಾಡೋಕ್ಕೆ ಐಡಿಯಾ ಮಾಡಿದ್ದೆ, ಆದರೆ ಎಲ್ಲ ತಲೆ ಕೆಳಗೆ ಹೋಗೋಯ್ತು. ಒಂದು ವೇಳೆ ನಾನೇನಾದರೂ ಸಿಕ್ಕಾಕೊಂಡ್ರೆ ವಿಜಯ್ ನನ್ನನ್ನು ಸುಮ್ಮನೆ ಬಿಡಲ್ಲ. ಹೇಗಾದರೂ ಮಾಡಿ ಅವನಿಗೆ ಸಿಕ್ಕಾಕೊಳ್ದೇ ಇರೋ ಥರ ಅಂಜಲಿಗೆ ಒಂದು ಗತಿ ಕಾಣಿಸ್ಬೇಕು, ಇಲ್ಲ ಅಂದರೆ ನನ್ನ ಮಗಳ ಜೀವನ ಹಾಳಾಗಿ ಹೋಗುತ್ತೆ ಅಂತ ಹೇಳಿ ಕೋಪದಲ್ಲಿ ಮುಷ್ಟಿ ಬಿಗಿ ಹಿಡ್ದ. ಶರ್ಮಿಳಾ ಅಲ್ಲಿ ಬಂದಿರೋ ಗೆಸ್ಟ್ಗಳ ಹತ್ರ ಮಾತಾಡ್ತಾ ಇದ್ರು. ಹಾಗೆ ಮಾತಾಡೋವಾಗ ಸಿರಿನ ಕರೆದು ಈ ಹೂವಿನ ತಟ್ಟೆನ ದೇವ್ರ ಮನೆ ಒಳಗಡೆ ಇಡಮ್ಮ ಅಂತ ಹೇಳಿ ಅವಳ ಕೈಗೆ ತಟ್ಟೆ ಕೊಟ್ಟರು. ಸರಿ ಆಂಟಿ ಅಂತ ಹೇಳಿ ಸಿರಿ ಕೂಡ ತಗೊಂಡು ಹೊರಟ್ಲು. ಅವಳಿಗೆ ಲೆಹೆಂಗಾದಲ್ಲಿ ನಡೆಯೋದೇ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು. ಹಾಗೋ ಹೀಗೋ ಸಂಭಾಳಿಸ್ಕೊಂಡು ನಡೀತಾ ಇದ್ಲು. ಆದರೆ ಒಂದು ಕೈಯಲ್ಲಿ ಹೂವಿನ ತಟ್ಟೆ, ಇನ್ನೊಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಅವಳಿಗೆ ನಡೆಯೋದು ತುಂಬಾ ಕಷ್ಟ ಆಗಿತ್ತು. ಹಾಗೂ ಹೀಗೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರೋವಾಗ ಎದುರುಗಡೆ ಚೇತನ್ ಬರ್ತಿರೋದನ್ನ ನೋಡದೆ ಅವನಿಗೆ ಡಿಕ್ಕಿ ಹೊಡೆದ್ಬಿಟ್ಲು. ಡಿಕ್ಕಿ ಹೊಡೆದಿದ್ದ ಗಾಬರಿಗೆ ಅವಳ ತಟ್ಟೆ ಕೈ ಜಾರಿತ್ತು. ಹೂ ಚೆಲ್ಲಾಪಿಲ್ಲಿಯಾಗಿತ್ತು. ಅವರ ಮೈ ಮೇಲೆ ಆ ಹೂವಿತ್ತು. ಸಿರಿ ಇನ್ನೇನೋ ಬಿತ್ತೆ ಅಂತ ಕಣ್ಣು ಮುಚ್ಕೊಂಡ್ಲು. ಆದರೆ ಅವಳನ್ನು ಬೀಳದ ಹಾಗೆ ಚೇತನ್ ಗಟ್ಟಿಯಾಗಿ ಹಿಡ್ಕೊಂಡಿದ್ದ. ಒಂದು ಕೈ ಅವಳ ಸೊಂಟನ ಬೆಳೆಸಿದ್ರೆ ಇನ್ನೊಂದು ಕೈ ಅವಳ ಕೈಯನ್ನು ಹಿಡಿದಿತ್ತು. ಅಷ್ಟು ಹತ್ತಿರದಿಂದ ಇಬ್ಬರು ಒಬ್ರನ್ನ ಒಬ್ರು ನೋಡಿಕೊಂಡು ಮೈ ಮರೆತಿದ್ರು. ಅವರ ಹೃದಯದ ಬಡಿತ ಅವರಿಬ್ಬರಿಗೂ ಕೇಳಿಸೋಷ್ಟು ಜೋರಾಗಿ ಬಡ್ಕೋತಾ ಇತ್ತು. ತನ್ನನ್ನು ತಾನು ಸುಧಾರಿಸ್ಕೊಂಡ ಸಿರಿ, ಅಲ್ರಿ ನಿಮಗೆ ಕಣ್ ಕಾಣಿಸಲ್ವಾ? ಕಣ್ಣನ್ನೇನು ನೆತ್ತಿ ಮೇಲೆ ಇಟ್ಕೊಂಡು ಓಡಾಡ್ತಾ ಇದ್ದೀರಾ? ಸರಿಯಾಗಿ ನಡೆಯೋದಕ್ಕೂ ಬರಲ್ವಾ ನಿಮಗೆ? ಒಂದು ವೇಳೆ ನಾನು ಬೀಳಬೇಕಿತ್ತು, ಆವಾಗ ನಿಮ್ಮ ಗ್ರಹಚಾರ ಬಿಡಿಸ್ತಿದ್ದೆ ಅಂತ ಒಂದೇ ಸಮನೆ ಚೇತನ್ಗೆ ಬೈತಾನೆ ಇದ್ಲು. ಸಿರಿ ಅಷ್ಟೆಲ್ಲ ಬೈತಾ ಇದ್ರು ಅದಕ್ಕೂ ತನಗೂ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ನಮ್ಮ ಹುಡುಗ ಚೇತನ್ ಅವಳನ್ನು ನೋಡೋದ್ರಲ್ಲೇ ಬಾಕಿಯಾಗ್ಬಿಟ್ಟ. ಅವನ ಕಣ್ಣು ಅವಳ ಮೇಲಿಂದ ಅತ್ತಿತ್ತ ಕದ್ಲೋಕ್ಕೂ ಸ್ಟ್ರೈಕ್ ಮಾಡ್ತಿತ್ತು. ಅವಳು ಅಷ್ಟೆಲ್ಲ ಬೈತಾ ಇದ್ರೂ ಅವನಿಗೆ ಅವಳ ಮೇಲೆ ಕೋಪ ಬರಲಿಲ್ಲ. ಅದ್ರ ಬದಲು ಮನಸ್ಸಲ್ಲೇ, ಆಹಾ ನನ್ನ ಮುದ್ದು ಗೊಂಬೆ, ಅದೆಷ್ಟು ಚೆನ್ನಾಗಿ ಬೈತೀಯೇ, ಬೈಯೋದ್ರಲ್ಲಿ ಅವಾರ್ಡ್ ಏನಾದರೂ ಇದ್ದರೆ ಅದನ್ನು ನಿನಗೆ ಕೊಡಬೇಕು ಅಂತ ನಸನಕ್ಕ.
ಅವನ ನಗುನ ನೋಡಿ ಸಿರಿಗೆ ಉರ್ದೇ ಹೋಯ್ತು. ಅವಳು ಅವನಿಂದ ದೂರ ಸರಿದು, ಹೆಲೋ ಮಿಸ್ಟರ್, ನಾನೇ ನಿಮ್ಮ ಕಣ್ಣಿಗೆ ಕೋತಿ ಥರ ಕಾಣ್ತಿದ್ದೀನ? ನಾನು ಆವಾಗಿಂದ ಬೈತಾ ಇದ್ರೆ ನಿಮ್ಮ ಪಾಡಿಗೆ ನೀವು ನಗ್ತಾ ಇದ್ದೀರಲ್ಲ ಅಂತ ಅವನ ಮೇಲೆ ಇನ್ನೂ ಜೋರು ಮಾಡ್ತಾ ಇದ್ಲು. ಆಗ ಚೇತನ್, ನನ್ನ ಗೊಂಬೆ ಹೀಗೆ ಸುಮ್ಮನೆ ಇದ್ದರೆ ಬೈತಾನೆ ಇರುತ್ತೆ ಅಂತ ಮನಸ್ಸಲ್ಲೇ ಅಂದ್ಕೊಂಡು, ಅದು ಸಾರಿ, ನಾನು ನೋಡಲಿಲ್ಲ ಅಂದ. ಏನು ನೋಡಲಿಲ್ಲ? ಅಪ್ಪಿ ತಪ್ಪಿ ನನಗೆ ಪೆಟ್ಟಾಗಿ ಹಾಸ್ಪಿಟಲ್ ಸೇರೋ ಹಾಗೆ ಆಗಿದ್ರೆ ನೀವು ನನ್ನ ನೋಡ್ಕೊತಿದ್ರೇನ್ರಿ ಅಂದ್ಲು. ಆಹಾ, ಅಂತ ಚಾನ್ಸ್ ಸಿಕ್ಕರೆ ಬಿಡ್ತೀನೇನೆ ಬಂಗಾರಿ, ಆದರೆ ಏನು ಮಾಡೋದು, ನೀನು ನೋಡಿದ್ರೆ ಮಹಾ ಕಾಳಿ ಥರ ಆಡ್ತಿದ್ಯಾ, ನೀನು ನೋಡ್ಕೊಳ್ಳೋದಕ್ಕೆ ಬಿಡ್ತೀಯಾ? ಹೋಗಲಿ ಬಿಡು, ಆ ಟೈಮ್ ಕೂಡ ಬರುತ್ತೆ ಅಂತ ಮನಸ್ಸಲ್ಲೇ ಅಂದ್ಕೊಂಡು, ಸಾರಿ, ನಾನು ಮೊಬೈಲಲ್ಲೇನೋ ನೋಡ್ತಿದ್ದೆ, ಹಾಗಾಗಿ ಎದುರುಗಡೆ ಬಂದಿದ್ದು ಗೊತ್ತಾಗಲಿಲ್ಲ, ಐ ಆಮ್ ರಿಯಲಿ ಸಾರಿ ಅಂತ ಪಾಪಚ್ಚಿ ಥರ ಮುಖ ಮಾಡಿಕೊಂಡು ಕ್ಷಮೆ ಕೇಳ್ದ. ಅವನ ಮುಖ ನೋಡಿ ಸಿರಿ, ಹೋಗಲಿ ಅಂತ ಈ ಸಲ ಕ್ಷಮಿಸ್ತಿದ್ದೀನಿ, ಆದರೆ ಇನ್ನೊಂದು ಸಲ ಈ ಥರ ಇನ್ಯಾರನ್ನಾದರೂ ಹುಡುಗಿಗೆ ಡಿಕ್ಕಿ ಹೊಡೆದಿದ್ದನ್ನ ನೋಡಬೇಕಲ್ಲ. ಒಂದು ವೇಳೆ ಡಿಕ್ಕಿ ಹೊಡೆದ್ರೂ ಈ ಥರ ಎಲ್ಲ ಸೊಂಟ ಹಿಡ್ಕೊಳ್ಳೋದು, ಮೈ ಕೈ ಮುಟ್ಟಿ ಮಾತಾಡ್ಸೋದೆಲ್ಲ ಮಾಡಬೇಕಲ್ಲ, ಆವಾಗ ನಿಮ್ಮ ಗ್ರಹಚಾರ ಬಿಡಿಸ್ತೀನಿ ಅಂತ ಹೇಳಿ ಅಲ್ಲಿ ನಿಲ್ಲದೆ ಹೊರಟು ಹೋದ್ಲು. ಅವಳು ಹೋಗಿದ್ದನ್ನೇ ನೋಡ್ತಾ ಚೇತನ್ ತನ್ನ 2 ಕಣ್ಣನ್ನು ಅಗಲ ಮಾಡಿ ಬಾಯಿ ಮೇಲೆ ಬೆರಳಿಟ್ಕೊಂಡ. ಅಲ್ಲ, ಇವಳು ಏನು ಹೇಳಿ ಹೋಗಿತ್ತು? ಇನ್ನೊಂದು ಸಲ ಯಾರಿಗೂ ಡಿಕ್ಕಿ ಹೊಡಿಬಾರ್ದು, ಓಕೆ, ಅದರಲ್ಲೂ ಒಂದು ವೇಳೆ ಹೊಡೆದ್ರೂ ಈ ಥರ ಸೊಂಟ ಹಿಡ್ಕೋಬಾರ್ದು, ಮೈ ಕೈ ಮುಟ್ಟಿ ಮಾತಾಡಿಸ್ಬಾರ್ದು. ಗಾಡ್, ಸಿಲ್ಲಿ ಗರ್ಲ್, ನನ್ನನ್ನು ಏನು ಅಂದ್ಕೊಂಡಿದ್ದಾಳೆ ಇವಳು? ಮುದ್ದು ಗೊಂಬೆ, ನನಗೆ ನಿನ್ನನ್ನು ಬಿಟ್ಟು ಬೇರೆ ಯಾರನ್ನು ಹಿಡ್ಕೊಳ್ಳೋ ಮನಸ್ಸಿಲ್ಲ ಅಂತ ಯೋಚಿಸ್ತಿದ್ದಾಗಲೇ, ಹೌದು, ನನ್ನ ಗೊಂಬೆ ಯಾಕೆ ಹಂಗೆ ಹೇಳಿದ್ಲು? ಅಂದರೆ ಅವಳಿಗೂ ಅಪ್ಪಿ ತಪ್ಪಿ ನನ್ನ ಮೇಲೆ ಲವ್ ಆಗೋಯ್ತಾ? ಹಾಗೇನಾದರೂ ಆಗಿದ್ರೆ ಹೇಳ್ತಿದ್ಲಲ್ವಾ? ಅವಳು ಹುಡುಗಿ, ಹಾಗೆಲ್ಲ ಅನ್ಸಿದ ತಕ್ಷಣ ಹೇಳ್ತಾಳಾ? ಆದರೆ ಅವಳು ಹೇಳಿದ ಮಾತು ಕೇಳಿದ್ರೆ ಇನ್ಯಾರನ್ನೂ ಮುಟ್ಟಬೇಡ ಅಂದರೆ ಅದರ ಅರ್ಥ ಏನು? ನೋಡೋಣ, ನನ್ನ ಗೊಂಬೆ ಸದ್ಯಕ್ಕೆ ನನ್ನ ಕಣ್ಮುಂದೆ ಇರ್ತಾಳಲ್ಲ, ಹೇಗಾದರೂ ಮಾಡಿ ಪಟಾಯಿಸಿ ಮಾತಾಡ್ಸೋಣ ಅಂದ್ಕೊಂಡು ತಲೆ ಕೆರ್ಕೊಂಡು ಅವನು ವಿಜಯ್ ರೂಮ್ ಕಡೆಗೆ ಹೊರಟ. ಸಿರಿನು, ಅಯ್ಯೋ, ನಾನೇನು ಹೇಳಿದ್ದು ಅವನಿಗೆ? ನಾನು ಯಾಕೆ ಆ ಥರ ಎಲ್ಲ ಹೇಳಿದೆ? ಅವನು ಯಾರನ್ನಾದರೂ ಹೇಗಾದರೂ ಮುಟ್ಕೊಂಡು ಮಾತಾಡಿಸ್ಕೊಳ್ಳಿ, ನನಗೇನಾಗಬೇಕು ಅಂತ ಕೋಪ ಮಾಡಿಕೊಂಡು ಅವಳು ಸಹ ಅಂಜಲಿ ರೂಮಿಗೆ ಹೋದ್ಲು. ಈ ಕಡೆ ಸೂರ್ಯವರ್ಧನ್ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ. ಅವರು ಯಾವುದೋ ಗಾಢವಾದ ಯೋಚನೆ ಮಾಡ್ತಾ ಗಾರ್ಡನ್ನಲ್ಲಿ ಒಬ್ಬರೇ ಕೂತಿದ್ರು. ಅವರು ಹಾಗೆ ಕೂತಿರೋದನ್ನು ನೋಡಿ ಅಜಯ್ ಅವರ ಹತ್ರ ಹೋದ. ಡ್ಯಾಡ್, ಯಾಕೆ ಈ ಥರ ಒಬ್ಬರೇ ಕೂತಿದ್ದೀರಾ? ಏನಾಯಿತು? ಎನಿ ಪ್ರಾಬ್ಲಮ್? ನಿಮ್ಮನ್ನು ನೋಡ್ತಾ ಇದ್ದರೆ ಯಾಕೋ ಬೇಜಾರಾಗಿದ್ದೀರಾ ಅನ್ನಿಸ್ತಿದೆ. ಏನಾಯಿತು ಡ್ಯಾಡ್? ನನ್ನ ಹತ್ರನೂ ಹೇಳಲ್ವಾ ಅಂದ. ಹಾಗೇನಿಲ್ಲ ಅಜಯ್, ಏನೋ ಯೋಚನೆ ಮಾಡ್ತಿದ್ದೆ ಅಂದರು. ಡ್ಯಾಡ್, ನಾನು ನಿಮ್ಮ ಮಗ, ನಿಮ್ಮ ಮನಸ್ಸು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಸುಮ್ಮನೆ ಈ ಥರ ಎಲ್ಲ ಯೋಚನೆ ಮಾಡಲ್ಲ. ಏನಾಯಿತು ನನ್ನ ಹತ್ರ ಹೇಳಿ, ಏನೇ ಸಮಸ್ಯೆ ಇದ್ದರೂ ಬಗೆಹರಿಸೋಣ. ಅದನ್ನು ಬಿಟ್ಟು ನೀವು ಒಬ್ಬರೇ ಈ ಥರ ಕೂತು ಯೋಚನೆ ಮಾಡಿದ್ರೆ ಅದಕ್ಕೆ ಪರಿಹಾರ ಸಿಗಲ್ಲ. ನನ್ನ ಹತ್ರ ಅದೇನಾಯಿತು ಅಂತ ಶೇರ್ ಮಾಡ್ಕೊಳ್ಳಿ ಪ್ಲೀಸ್. ನಿಮ್ಮನ್ನು ಈ ಥರ ನೋಡೋದಕ್ಕೆ ನನ್ನಿಂದ ಆಗಲ್ಲ ಡ್ಯಾಡ್ ಅಂತ ಸೂರ್ಯವರ್ಧನ್ ಹತ್ರ ಕೇಳ್ಕೊಂಡ. ಮಗ ಅಷ್ಟು ಹೇಳಿದ ಮೇಲೆ ತಂದೆಯ ಮನಸ್ಸಿಗೆ ಹೇಳದೇ ಇರೋದಕ್ಕೆ ಸಾಧ್ಯ ಆಗಲಿಲ್ಲ. ಆಗ ಸೂರ್ಯವರ್ಧನ್, ನನಗೆ ವಿಜಯ್ ಮದುವೆ ಬಗ್ಗೆ ಯೋಚನೆ ಆಗ್ತಿದೆ ಮಗನೇ. ನನಗೆ ಯಾಕೋ ನಿಮ್ಮ ಮಾವ ಈ ಮದುವೆ ನಡೆಯೋದಕ್ಕೆ ಬಿಡ್ತಾನೆ ಅಂತ ಅನ್ನಿಸ್ತಿಲ್ಲ. ಅವನಿಗೆ ಮುಂಚೆಯಿಂದಾನು ಶಾರ್ವರಿನ ಈ ಮನೆ ಸೊಸೆ ಮಾಡಬೇಕು ಅನ್ನೋ ಆಸೆ ಇತ್ತು. ಆದರೆ ಈಗ ಅದು ನಡೀತಾ ಇಲ್ಲ. ಅಂಜಲಿ ಮನೆ ಸೊಸೆ ಆಗ್ತಿದ್ದಾಳೆ. ಸೊ ಅವನು ಮದುವೆ ನಿಲ್ಲಿಸೋದಕ್ಕೆ ಏನಾದರೂ ಪ್ಲ್ಯಾನ್ ಮಾಡ್ತಿದ್ದಾನ ಅಂತ ಭಯ ಆಗ್ತಿದೆ. ನನಗೆ ಗೊತ್ತು ನೀನು ಈ ಥರ ಹೇಳಿದ್ರೆ ನಂಬಲ್ಲ ಅಂತ. ನಿನಗೆ ಗೊತ್ತಿಲ್ಲ, ಅವನು ನರರೂಪದ ರಾಕ್ಷಸ. ಅವನ ದೇಹದ ಕಣ ಕಣದಲ್ಲೂ ರಾಕ್ಷಸತ್ವ ತುಂಬಿಕೊಂಡಿದೆ. ಅಂಥವನು ಇಷ್ಟು ಶಾಂತವಾಗಿದ್ದಾನೆ ಅಂದರೆ ನನಗೆ ಯಾಕೋ ಇದು ಕೇಡಿನ ಮುನ್ಸೂಚನೆ ಅಂತ ಅನ್ನಿಸ್ತಿದೆ. ಅವನು ಮದುವೆ ನಿಲ್ಲಿಸೋದಕ್ಕೆ ಖಂಡಿತ ಏನಾದರೂ ಪ್ಲ್ಯಾನ್ ಮಾಡೇ ಮಾಡ್ತಾನೆ. ಅದಕ್ಕೆ ನನಗೆ ಭಯ ಆಗ್ತಿರೋದು ಅಂತ ಸೂರ್ಯವರ್ಧನ್ ಅವರ ಕಳವಳವನ್ನು ಹೇಳಿಕೊಂಡ್ರು. ಅವರ ಧ್ವನಿಯಲ್ಲಿ ಭಯ ತುಂಬಿ ತುಳುಕ್ತಾ ಇತ್ತು. ಅದನ್ನು ಗಮನಿಸಿದ ಅಜಯ್ಗೆ ತುಂಬಾ ಬೇಜಾರಾಯಿತು. ಅಲ್ಲ ಡ್ಯಾಡ್, ಸೂರ್ಯವರ್ಧನ್ ಎಂಪೈರ್ ಕಿಂಗ್ ನೀವು. ಇಷ್ಟು ಸ್ಟ್ರಾಂಗ್ ಆಗಿರೋ ಸೂರ್ಯವರ್ಧನ್ ಮಲ್ಲಿಕಾರ್ಜುನ್ಗೆ ಹೆದರೋದ? ನೋ ಡ್ಯಾಡ್, ನನಗೆ ನಿಮ್ಮನ್ನು ಹೀಗೆ ನೋಡೋಕ್ಕಾಗ್ತಿಲ್ಲ. ನೀವು ಯಾವಾಗಲೂ ಸ್ಟ್ರಾಂಗ್ ಆಗಿಯೇ ಇರಬೇಕು, ಯಾರಿಗೂ ಹೆದರ್ಕೋಬಾರ್ದು. ಅಂಥದ್ರಲ್ಲಿ ನೀವು ಈ ಥರ ಹೆದರೋದನ್ನು ನೋಡಿದ್ರೆ ನನಗೆ ತುಂಬ ಬೇಜಾರಾಗತ್ತೆ. ಪ್ಲೀಸ್
ಬಿ ಸ್ಟ್ರಾಂಗ್ ಡ್ಯಾಡ್. ಮಾವ ಈ ಮದುವೆ ನಿಲ್ಲಿಸೋದಕ್ಕೆ ನಾನು ಯಾವ ಕಾರಣಕ್ಕೂ ಅವಕಾಶ ಕೊಡಲ್ಲ. ನಾನು ನಿಮ್ಮ ಮಗ, ನನ್ನ ಮೇಲೆ ನಂಬಿಕೆ ಇಡಿ. ಖಂಡಿತವಾಗಿಯೂ ಮದುವೆ ನಿಲ್ಲೋದಕ್ಕೆ ನಾನು ಅವಕಾಶ ಕೊಡೋದಿಲ್ಲ ಅಂದ. ಅವನ ಮಾತು ಕೇಳಿ ಸೂರ್ಯವರ್ಧನ್ ಮುಖದಲ್ಲಿ ಒಂದು ಹತಾಶೆಯ ನಗು ಮೂಡ್ತು. ಅದು ಅಜಯ್ ಕಣ್ಗೂ ಬಿತ್ತು. ಯಾಕೆ ಡ್ಯಾಡ್, ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ಅಥವಾ ನಿಮ್ಮ ಮಗನಿಂದ ಈ ಕೆಲಸ ಆಗಲ್ಲ ಅಂತ ಅನ್ನಿಸ್ತಿದ್ಯಾ ಅಂತ ಕೇಳ್ದ. ಹಾಗಲ್ಲ ಅಜಯ್, ನಿನಗೆ ಮಲ್ಲಿಕಾರ್ಜುನ್ ಕ್ರೂರತೆಯ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ಇಷ್ಟು ಸುಲಭವಾಗಿ ನಾನು ಅವನನ್ನು ಎದುರಿಸ್ತೀನಿ ಅಂತ ಹೇಳ್ತಿದ್ಯಾ. ಆದರೆ ಅದು ನೀನು ಅಂದ್ಕೊಂಡಷ್ಟು ಸುಲಭ ಅಲ್ಲ ಮಗನೇ. ಹಾಗಿದ್ದಿದ್ರೆ ನೀನೇ ಹೇಳಿದ್ಯಲ್ಲ, ಸೂರ್ಯವರ್ಧನ್ ಎಂಪೈರ್ ಕಿಂಗಿಗೆ ಅದು ಕಷ್ಟ ಆಗಿರಲಿಲ್ಲ. ನಾನು ವೇಟ್ ಮಾಡಲೇಬೇಕು. ಈಗಾಗಲೇ ಅವನಿಂದ ನಾನು ತುಂಬ ಬೇಕಾದವರನ್ನು ದೂರ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಮತ್ತೆ ನೋವು ತಿನ್ನೋದಕ್ಕೆ ನನಗಿಷ್ಟ ಇಲ್ಲ ಅಂತ ಹೇಳಿ ಕಣ್ಮುಚ್ಚಿದ್ರು. ಡ್ಯಾಡ್, ಏನು ಹೇಳ್ತಿದ್ದೀರಾ ನೀವು? ನಿಮ್ಮಿಂದ ಬೇಕಾದವರನ್ನ ಮಾವ ದೂರ ಮಾಡಿದಾರಾ? ಯಾರದು? ನನ್ನ ಹತ್ರ ಹೇಳಿ. ನಿಮ್ಮನ್ನು ನೋಡಿದರೆ ಏನನ್ನೋ ಮನಸ್ಸಲ್ಲಿಟ್ಕೊಂಡು ಕೊರಗ್ತಿರೋ ಥರ ಕಾಣ್ತಿದ್ದೀರಾ. ನನಗೆ ತುಂಬ ಬೇಜಾರಾಗ್ತಿದೆ, ಪ್ಲೀಸ್ ಅದೇನು ಅಂತ ಹೇಳಿ ಅಂತ ಕೇಳ್ಕೊಂಡ. ಅವನ ಸ್ವರದಲ್ಲಿ ಕನ್ವಿನ್ಸಿಂಗ್ ಇತ್ತು. ಅಜಯ್ ಕೇಳ್ತಾ ಇದ್ರು, ಒಂದಲ್ಲ ಒಂದಿನ ನಿನಗೆ ಹೇಳ್ತೀನಿ, ಆದರೆ ಇವತ್ತು ಬೇಡ, ಸದ್ಯಕ್ಕೆ ಮದುವೆ ಬಗ್ಗೆ ಕಾನ್ಸಂಟ್ರೇಟ್ ಮಾಡು. ಎಂಥದ್ದೇ ಪರಿಸ್ಥಿತಿ ಬಂದರೂ ಈ ಮದುವೆ ನಡೆಯೋ ಹಾಗೆ ನಾನು ಮಾಡ್ತೀನಿ ಅಂತ ನನಗೆ ಪ್ರಾಮಿಸ್ ಮಾಡು ಅಂತ ಸೂರ್ಯವರ್ಧನ್ ಮಗನನ್ನು ಕೇಳಿದ್ರು. ಆಯಿತು ಡ್ಯಾಡ್, ಎಂಥದ್ದೇ ಪರಿಸ್ಥಿತಿ ಬರಲಿ, ಅಮ್ಮ ಅಂದ್ಕೊಂಡಿರೋ ಇದೇ ಮುಹೂರ್ತದಲ್ಲಿ ಅವರಿಬ್ಬರ ಮದುವೆ ಮಾಡಿಸ್ತೀನಿ. ಇನ್ನೂ ಎಕ್ಸ್ಟ್ರಾ ಸೆಕ್ಯೂರಿಟಿ ಅರೇಂಜ್ ಮಾಡ್ತೀನಿ. ಈ ಮದುವೆ ನಡೆಯುತ್ತೆ, ನೀವೇನು ವರಿ ಮಾಡ್ಕೋಬೇಡಿ ಅಂತ ಅವರ ಭುಜವನ್ನು ಬಳಸಿ ಅವರನ್ನು ಸಮಾಧಾನ ಮಾಡೋ ಹಾಗೆ ಹೇಳ್ತಾ ಇದ್ದ. ಅವನ ಮಾತಿಗೆ ನಸುನಕ್ಕ ಸೂರ್ಯವರ್ಧನ್, ಸೆಕ್ಯೂರಿಟಿ ಜಾಸ್ತಿ ಮಾಡಿಸೋದು ಬೇಡ, ಆ ಕೆಲಸನ ಆಲ್ರೆಡಿ ನಿನ್ನ ಅಣ್ಣ ಮಾಡಿದ್ದಾನೆ ಅಂದರು. ಅದನ್ನು ಕೇಳಿ ಅಜಯ್ ಹುಬ್ಬುಗಳು ಗಂಟಾದ್ವು. ಅಂದರೆ ಮಾವ ಈ ಮದುವೆ ನಿಲ್ಲಿಸಬಹುದು ಅಂತ ಅಣ್ಣನಿಗೂ ಅನಿಸಿದ್ಯಾ ಅಂತ ಅಜಯ್ ಕೇಳ್ದ. ಆಗ ಸೂರ್ಯವರ್ಧನ್, ಇಲ್ಲ, ನಿನ್ನ ಅಣ್ಣನಿಗೆ ನಿನ್ನ ಮಾವನ ಮೇಲೆ ಡೌಟ್ ಇಲ್ಲ, ಆದರೆ ಮೊನ್ನೆ ಅಂಜಲಿ ಕಿಡ್ನ್ಯಾಪ್ ಆಗಿತ್ತು. ವಿಜಯ್ ಅವಳನ್ನು ಸೇವ್ ಮಾಡಿ ಕರ್ಕೊಂಡು ಬಂದಿದ್ದಾನೆ. ಸೊ ಹಾಗಾಗಿ ಅವನು ಸೆಕ್ಯೂರಿಟಿನ ಟೈಟ್ ಮಾಡಿಸಿದ್ದಾನೆ. ಹಾಗಾಗಿ ನಿನಗೆ ಸೆಕ್ಯೂರಿಟಿ ಚಿಂತೆ ಇಲ್ಲ, ನೀನು ಅದನ್ನು ಜಾಸ್ತಿ ಮಾಡಿಸೋದು ಬೇಡ. ಅದ್ರ ಬದಲು ಅಂಜಲಿ ಬಗ್ಗೆ ಗಮನ ಕೊಡು. ಅವಳು ಯಾವಾಗಲೂ ನಿನ್ನ ಅಳತೆನಲ್ಲೇ ಇರಬೇಕು. ಮಿಕ್ಕಿರೋ ಯಾವ ಕೆಲಸ ಬೇಕಾದರೂ ಬೇರೆಯವ್ರಿಗೆ ವಹಿಸು, ಆದರೆ ಅಂಜಲಿ ಮಾತ್ರ ನಿನ್ನ ಜವಾಬ್ದಾರಿ ಅಂತ ಹೇಳಿದ್ರು. ಆ ಮಾತು ಕೇಳಿ ಅಜಯ್ಗೆ ಶಾಕ್ ಆಯಿತು. ಏನು ಹೇಳ್ತಿದ್ದೀರಾ ನೀವು? ಅಂಜಲಿ ಕಿಡ್ನ್ಯಾಪ್ ಆಗಿತ್ತಾ? ನಮ್ಮ ಮನೆಯಲ್ಲಿ ಏನು ನಡೀತಿದೆ ಅಂತ ಗಾಬರಿನಲ್ಲಿ ಕೇಳ್ದ. ಹಾಗಾದರೆ ಅಂಜಲಿ ಕಿಡ್ನ್ಯಾಪ್ ಆಗಿರೋ ವಿಷಯ ಸೂರ್ಯವರ್ಧನ್ಗೆ ಆಲ್ರೆಡಿ ಗೊತ್ತಾಗಿದೆ. ಅಂದರೆ ಅವ್ರಿಗೆ ಶತ್ರುಗಳು ಯಾರು ಅಂತ ಗೊತ್ತಿದ್ದಾರೆ. ಆದರೂ ಅವರನ್ನು ಎದುರಿಸೋದಕ್ಕೆ ಅವರಿಗೆ ಧೈರ್ಯ ಇಲ್ಲದೆ ಸುಮ್ಮನೆ ಇದ್ದಾರಾ? ವಿಜಯ್ ಮತ್ತು ಅಜಯ್ ಸೇರಿಕೊಂಡು ಅವರ ಶತ್ರುಗಳನ್ನು ಸಂಹಾರ ಮಾಡ್ತಾರಾ? ಇಷ್ಟು ಶಾಂತವಾಗಿರೋ ಮಲ್ಲಿಕಾರ್ಜುನ್ ಮದುವೆ ನಿಲ್ಲಿಸೋದಕ್ಕೆ ಅಂಥ ಖತರ್ನಾಕ್ ಪ್ಲಾನ್ ಏನು ಮಾಡಿರಬಹುದು? ಕತೆ ಮುಂದುವರಿಯುವುದು. ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಸ್ ನೋಡ್ತಿದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ಕತೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಕತೆನಲ್ಲೇನಾದರೂ ಮತ್ತೆ ಟ್ವಿಸ್ಟ್ ಬೇಕು ಅಂತಂದರೆ ಖಂಡಿತ ಕೇಳಿ, ಅದನ್ನು ಆ್ಯಡ್ ಮಾಡೋಣ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.